ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬ ದಿನ ಆದಮೇಲೆ ಹೊರಗಡೆ ಔಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಇವಳು ನನ್ನ ದೊಡ್ಡ ಮಗಳು, ಶಿಂಷಾ ನದಿ, ಮತ್ತೆ ಇನ್ನಿಲ್ಲಿಗೆ ಗಗನ ಚುಕ್ಕಿ, ಭರ ಚುಕ್ಕಿ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಏನೇನು ಪ್ಲೇಸ್ ಎಲ್ಲ ವಿಸಿಟ್ ಮಾಡ್ತೀವಿ. ಸೊ I'll give all the updates, okay? ಸೊ ಅಣ್ಣ ಮತ್ತೆ ಅದಕ್ಕೆ ಮಕ್ಕಳೆಲ್ಲ ಕಾರಲ್ಲಿ ಬಂದಿದ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಧಾಮ್ ಧೂಮ್ ಆಗಿತ್ತು ಜರ್ನಿ ಮಾತ್ರ. ಯಾಕೆ ಅಂದರೆ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಇಬ್ಬರು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ನಾವು ಕೂಡ ಜರ್ನಿ ಎಂಜಾಯ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಒಂದು 140-50 ಕಿಲೋಮೀಟರ್ವರೆಗೂ ನಮ್ಮಣ್ಣ ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿತ್ತು. ಸೊ ಅಲ್ಲಿಂದ ಬಂದು ಶಿಂಷಾದಲ್ಲಿ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಬಟ್ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಸೊ ಹಂಗಾಗಿ ಫಸ್ಟ್ ಅಲ್ಲಿ ಜಸ್ಟ್ ಕೈ ಮುಗ್ದು ಊಟಕ್ಕೆ ಹೋದ್ವಿ ಎಲ್ಲರೂ. ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಆಮೇಲೆ ಸ್ವಲ್ಪ ರಶ್ ಕಮ್ಮಿ ಅನ್ನಿಸ್ತು. ಸೊ ಅದಾದ್ಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ. ಆಕ್ಚುಲಿ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 400-500 ವೆಹಿಕಲ್ಸೇ ಬಂದಿತ್ತು ಅಲ್ಲಿಗೆ. ಎಲ್ಲರೂ ಹೊಸದಾಗಿ ಯಾರಾದ್ರೂ ವೆಹಿಕಲ್ಸ್ ತಗೊಂಡ್ರೆ ಯೂಶಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಇಲ್ಲಿ ಏನೋ ಅದು ಫಾಲೋ ಮಾಡ್ತಾರೆ ಅಂತ ಎಲ್ಲರೂ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದು ಭರ ಚುಕ್ಕಿ ಮತ್ತೆ ಗಗನ ಚುಕ್ಕಿಗೆ. ಸೊ ವೆದರ್ ಮಾತ್ರ ಸಖತ್ತಾಗಿತ್ತು. ಹೋಗ್ತಾ ಇದ್ರೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಎಲ್ಲಿ ಜರ್ನಿ ಮಾಡ್ತಾ ಇದೀವಿ ಅಂತ. ಸೊ ಅಷ್ಟು ಆರಾಮಾಗಿತ್ತು ಜರ್ನಿ ಮಾತ್ರ. ಅರೌಂಡ್ 4:30 ಹಂಗೆ ನಾವು ರೀಚ್ ಆಗಿದ್ದು. ಬಿಫೋರ್ 5 ಹೋಗಿದ್ದಕ್ಕೆ ನಮ್ಮನ್ನ ಒಳಗೆ ಬಿಟ್ಟಿದ್ದಾರೆ. ಸೊ ಯೂಶಲಿ 5 ಆಫ್ಟರ್ ಎಂಟ್ರಿ ಕೊಡೋದೇ ಇಲ್ವಂತೆ. ಫಾಲ್ಸ್ ಅಂತೂ ನೀರು ಮಸ್ತ್ ಬರ್ತಿತ್ತು. ಸೊ ಹಾಗಾಗಿ ನೋಡ್ಲಿಕ್ಕೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಸೊ ಅಲ್ಲಿಂದ ಏನು ಇಲ್ಲಿ ಆಕ್ಚುಲಿ ಏನು ಗಗನ ಚುಕ್ಕಿ ಮತ್ತೆ ಭರ ಚುಕ್ಕಿ ಎರಡು ಒಂದ್ ಕಡೆ ಮೀಟ್ ಆಗಿ, ಸೊ ಅಲ್ಲಿಂದ ನೆಕ್ಸ್ಟ್ ಅದು ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡೋ ಪ್ಲೇಸ್ಗೆ ಹೋಗುತ್ತೆ ಅದು. ಸೊ ಅದು ಬಂದ್ಬಿಟ್ಟು ಶಿವನ ಸಮುದ್ರ. ಸೊ ಅಲ್ಲಿ ತೆಪ್ಪದಲ್ಲಿ ಸೊ ಫುಲ್ಲು ಮಧ್ಯವರೆಗೂ ಕರ್ಕೊಂಡು ಹೋಗ್ತಾರೆ. ಅದು ಹೋಗ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಆಕ್ಚುಲಿ ಆನೆಸ್ಟ್ ಆಗಿ ನಾನು ಯಾವತ್ತೂ ಈ ರೀತಿ ಹೋಗಿದ್ದೇ ಇಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ. ಅದ್ರಲ್ಲೂ ನಮ್ಮ ಯಜಮಾನ್ರಂತೂ ಬರೋಕೆ ರೆಡಿ ಇರ್ಲಿಲ್ಲ. ಬಿಕಾಸ್ ಅವ್ರಿಗೆ ನೀರಂದ್ರೆ ಸ್ವಲ್ಪ ಭಯ. ಬಟ್ ಸ್ಟಿಲ್ ಫ್ಯಾಮಿಲಿ ಆಗಿ ಹೋಗಿದ್ರಿಂದ ಸೊ ಅವ್ರು ಕೂಡ ನಮ್ಮ ಜೊತೆ ಜಾಯಿನ್ ಆದ್ರು. ಚೆನ್ನಾಗಿತ್ತು. ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು. ಅಲ್ಲಿ ಮಧ್ಯದಲ್ಲಿ ತೆಪ್ಪದಲ್ಲಿ ಅಂಕಲ್ ಫುಲ್ ಅದನ್ನ ರೌಂಡ್ ಎಲ್ಲ ಮಾಡಿದ್ದು ಸೂಪರ್ ಆಗಿತ್ತು. ಅದಂತೂ ಫುಲ್ ಮಸ್ತ್ ಜೋಶ್. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಬಂದ್ಬಿಟ್ಟು ಮಧ್ಯರಂಗ ಅಂತ. ಸೊ ಮಧ್ಯರಂಗ ಆಕ್ಚುಲಿ 3 ಪ್ಲೇಸಸ್ ಇದೆ. ಒಂದು ಆದಿ ಮತ್ತೆ ಮಧ್ಯ ಮತ್ತೆ ಅಂತ್ಯ ಅಂತ. ಸೊ ನಾವು ಇಲ್ಲಿ ಇರೋ ಪ್ಲೇಸ್ ಅಲ್ಲಿ ಮಧ್ಯರಂಗ ದೇವಸ್ಥಾನ ಇದೆ. ಸೊ ಅದು ಕನ್ಸ್ಟ್ರಕ್ಷನ್ ಆಗ್ತಿದ್ದಿದ್ರಿಂದ ಸೊ ನಾವು ಫುಲ್ ನೋಡಕ್ ಆಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಜರ್ನಿ ಬಂದ್ಬಿಟ್ಟು ಟೈಮ್ ಆಗಿದ್ರಿಂದ ಎಲ್ಲರಿಗೂ ಹೊಟ್ಟೆ ಫುಲ್ ಹಶ್ವಾಗಿತ್ತು. ಸೊ ಎಲ್ಲ ಸ್ಟ್ರೀಟ್ ಫುಡ್ಗೆ ಹೋಗೋಣ, ಸ್ಟ್ರೀಟ್ ಫುಡ್ ಅಲ್ಲಿ ಊಟ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಟ್ರೀಟ್ ಫುಡ್ಡಿಗೆ ಬಂದ್ವಿ. ಸೊ ಯಾರ್ಯಾರಿಗೆ ಏನೇನು ಆಸೆ ಇತ್ತು ಎಲ್ಲ ಸ್ಟ್ರೀಟ್ ಫುಡ್ ಅಲ್ಲಿ ಒಂದೊಂದು ಸ್ಟಾಲ್ ಅಲ್ಲೂ ಒಂದೊಂದು ಐಟಮ್ ಎಲ್ಲ ಟ್ರೈ ಮಾಡಿದ್ವಿ. ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದ್ವಿ. ತಿಂದು ಮಕ್ಕಳೆಲ್ಲ ಆಕ್ಚುಲಿ ಮಕ್ಳು ಕರ್ಕೊಂಡು ಹೋದ್ರೆ ಸ್ಟ್ರೀಟ್ ಫುಡ್ ಅಲ್ಲಿ ತಿನ್ಸೋಕ್ ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ಅವರು ತಿನ್ಲಿಕ್ಕೇನೆ ಏನು ತುಂಬಾ ಟೈಮ್ ಬೇಕು. ನಮ್ ತರ ಬೇಗ ಬೇಗ ತಿನ್ನೋದಿಲ್ಲ. ಬಟ್ ಸ್ಟಿಲ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ರು.
ಸ್ವಲ್ಪ ಟಯರ್ಡ್ ಅನಿಸ್ತಿತ್ತು. ಬಟ್ ಸ್ಟಿಲ್ ಏನು ಎಲ್ಲರೂ ಊಟ ಮುಗಿಸ್ಕೊಂಡು ಚೆನ್ನಾಗೇನು ಸೊ ಅಲ್ಲಿ ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ವೆರೈಟಿ ವೆರೈಟಿ ದೋಸಾ. ಸೊ ಎಲ್ಲರೂ ದೋಸೆ ತಿಂದ್ವಿ. ದೋಸಾ, ಪಾನಿಪುರಿ, ಐಸ್ ಕ್ರೀಮ್ ತುಂಬಾ ತಿಂದಿದೀವಿ. ಸೊ ಅಲ್ಲೆಲ್ಲ ತಿಂದು ಬಂದಿದ್ ಜೋಶಲ್ಲಿ ಏನಾಯ್ತು, ಟ್ರಾಜಿಡಿ ಕೂಡ ಆಯ್ತು. ಮನೆಗ್ ಬಂದ್ವಿ, ಮನೆಗ್ ಬಂದು ಎಲ್ಲ ಮಲ್ಕೊಂಡ್ಬಿಟ್ವಿ. ಬಟ್ ಖುಷಿಯಲ್ಲಿ ಬ್ಯಾಗ್ ನ ಅಲ್ಲೇ ಬಿಟ್ ಬಂದ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಎದ್ದು ಬ್ಯಾಗ್ ನೆನೆಸ್ಕೊಂಡ್ರೆ ಬ್ಯಾಗ್ ನ ಯಾರೋ ಆಂಟಿ ಅರೌಂಡ್ 5:30 ತಗೊಂಡ್ ಹೋಗಿದ್ರು. ಸೊ ನಾನ್ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಎಷ್ಟೇ ಖುಷಿಯಲ್ಲಿ ಏನೇ ಮಾಡಿದ್ರು ಸೊ ಏನು ಮೈ ಮರಿಬಾರ್ದಂತ ಅಷ್ಟೇ. ಜರ್ನಿ ಚೆನ್ನಾಗಿತ್ತು, ಬಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ಟ್ರಾಜಿಡಿ ಕೂಡ ಆಯ್ತು. ಸೊ ದಿಸ್ ವಾಸ್ ದ ಡೇ.